ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ನೋಡ್ಕೊಂಬಂದ್ಬೇಡ ಬನ್ನಿ. ಇಲ್ಲಿ ಸಂಗೀತ ತನಗೆ ಮೊಮ್ಮಗು ಬೇಕು ಅಂತ ಹೇಳ್ಬಿಟ್ಟು ಭೂಮಿಗೆ ಅಜಿತ್ಗೆ ಫಸ್ಟ್ ನೈಟ್ನ ಅರೇಂಜ್ ಮಾಡಿರ್ತಾಳೆ. ಅದನ್ನ ನೋಡಿಬಿಟ್ಟು ಅಜಿತ್ ಭೂಮಿ ಶಾಕ್ ಆಗ್ತಾರೆ. ಹಾಗಾದರೆ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಬೇಡ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಇಲ್ಲಿ ಶಾರದಾ ರೂಮಲ್ಲಿ ಮಲಗಿರ್ತಾಳೆ. ಅದು ನೋಡಿಬಿಟ್ಟು ಸಂಗೀತಗೆ ಶಾಕ್ ಆಗುತ್ತೆ. ಭೂಮಿ ಯಾಕೆ ಇಲ್ಲಿ ಮಲಗಿದ್ದಾಳೆ, ತನ್ನ ರೂಮಲ್ಲಿ ಮಲಗೋದು ಬಿಟ್ಬಿಟ್ಟು ಯಾಕೆ ಅಜಿತು ಅಲ್ಲಿ ಮಲಗ್ತಾನೆ, ಭೂಮಿ ಇಲ್ಲಿ ಮಲಗ್ತಾರೆ, ಅವರಿಬ್ಬರು ನಡುವೆ ಏನಾದರೂ ಜಗಳ ಆಗಿರ್ಬೋದಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತಗೆ ಡೌಟ್ ಬರುತ್ತೆ. ಅದೇ ರೀತಿಯೇ ಸಂಗೀತ ಇಲ್ಲಿ ಬಾಲ್ಕನಿಗೆ ಬಂದುಬಿಟ್ಟು ಹೊರಗಡೆ ಬರ್ತಾಳೆ. ಬಂದುಬಿಟ್ಟು ಇಲ್ಲಿ ಅಜಿತ್ಗೆ ಕಾಲ್ ಮಾಡ್ತಾಳೆ. ಅಜಿತ್ ಏನು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಅಜಿತು ಅಮ್ಮ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಲಿಫ್ಟ್ ಮಾಡಿಬಿಟ್ಟು ಅಮ್ಮ ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಹಿಂಗೆ ಹೊರಗಡೆ ಬಂದಿದ್ದೆ, ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದ್ನಮ್ಮ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಇಲ್ಲಿ ಸಂಗೀತ ಹೇಳ್ತಾಳೆ, ಅಜಿತ್ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಆಗ ಅಜಿತ್ತು ಹೇಳಮ್ಮ ಏನು ವಿಚಾರ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಇಲ್ಲಿ ಸಂಗೀತ ಹೇಳ್ತಾಳೆ, ಯಾಕೆ ಇಲ್ಲಿ ಭೂಮಿ ನಿನ್ನ ರೂಮಲ್ಲಿ ಮಲಗ್ತಾ ಇಲ್ಲ, ಶಾರದವ್ರ ರೂಮಲ್ಲಿ ಮಲಗ್ತಾಳೆ, ನೀನು ಅವಳು ಏನಾದರೂ ಜಗಳ ಆಡಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾಳೆ ಸಂಗೀತ. ಆಗ ಇಲ್ಲಿ ಅಜಿತ್ ಹೇಳ್ತಾನೆ, ಅಮ್ಮ ಏನೂ ಇಲ್ಲಮ್ಮ, ನಾವ್ಯಾಕೆ ಜಗಳ ಆಡ್ತೀವಿ, ಅವಳಿಗೆ ಶಾರದವರು ಅಂದರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಶಾರದವ್ರ ರೂಮಲ್ಲಿ ಮಲಗಿರ್ತಾಳೆ ಅಷ್ಟೇ, ಅದು ಬಿಟ್ಟು ಬೇರೆ ವಿಚಾರ ಏನೂ ಇಲ್ಲಮ್ಮ, ಅವಳು ನನ್ನ ಹತ್ರನೇ ಮಲಗ್ತಾಳೆ, ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಮ್ಮ, ನಮ್ಮಿಬ್ರು ಏನು ಕೂಡ ಜಗಳ ಆಡಿಲ್ಲ, ನೀವು ಸುಮ್ಮನೆ ಟೆನ್ಷನ್ ತೊಗೋಬೇಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾನೆ ಅಜಿತ್. ಆಗ ಸರಿ ಇಲ್ಲಿ ಸಂಗೀತಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಜಿತ್ ಮಾತು. ಅದಕ್ಕೋಸ್ಕರ ಇದನ್ನು ಭೂಮಿಗೆ ಹೇಳು, ನೀನು ನನ್ನ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋ ಅಂತ ಹೇಳ್ಬಿಟ್ಟು ಹೇಳು ಅಂತ ನಾನು ಫೋನ್ ಕೊಡ್ತೀನಿ ಈಗ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ಗೆ ಹೇಳ್ತಾಳೆ ಸಂಗೀತ. ಅದನ್ನು ಕೇಳಿಸ್ಕೊಂಡು ಇಲ್ಲಿ ಅಜಿತ್ಗೆ ಶಾಕ್ ಆಗುತ್ತೆ. ಅಮ್ಮ ಯಾಕಪ್ಪ ಈ ಥರ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆಗ ಇಲ್ಲಿ ಸಂಗೀತ ಭೂಮಿ ಮಲ್ಕೊಂಡಿರೋ ರೂಮ್ಗೆ ಹೋಗ್ಬಿಟ್ಟು ಶಾರದಾ ರೂಮ್ಗೆ ಭೂಮಿ ಮಲ್ಕೊಂಡಿರೋ ಭೂಮಿನ ಎಬ್ಬಿಸ್ತಾಳೆ. ಆಗ ಭೂಮಿ ಎದ್ಬಿಟ್ಟು ಏನತ್ತೆ ಅಂತ ಹೇಳ್ಬಿಟ್ಟು ನಿಂತ್ಕೊತಾಳೆ. ಅಷ್ಟರಲ್ಲಿ ಶ್ರವಣ್ ಇಬ್ಬರು ಕೂಡ ಅದೇ ರೂಮ್ಗೆ ಬರ್ತಾರೆ. ಬಂದಮೇಲೆ ಇಲ್ಲಿ ಸಂಗೀತ ಭೂಮಿ ಇಲ್ಲೇನೋ ಅಜಿತ್ ಮಾತಾಡ್ತಾನಂತೆ ನೋಡು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಇಲ್ಲಿ ಏನತ್ತೆ ಯಾಕಂತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ, ನೀನು ಯಾಕೆ ಅವ್ರ ರೂಮಲ್ಲಿ ಬಿಟ್ಬಿಟ್ಟು ನಿಮ್ಮ ರೂಮ್ ಬಿಟ್ಬಿಟ್ಟು ಇಲ್ಲಿ ಶಾರದಾ ರೂಮ್ಗೆ ಮಲಗ್ತಾ ಇದೆಯಾ, ಅದಕ್ಕೋಸ್ಕರ ಇಲ್ಲಿ ಅಜಿತ್ಗೆ ಏನೋ ಮಾತಾಡ್ತಾನಂತೆ ನೋಡು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇದ್ರೆ ಸಂಗೀತ. ಆಗ ಭೂಮಿ ಫೋನ್ ಇಸ್ಕೊಳ್ಳಾರ್ದೇನೆ, ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಟೆರೆಸ್ ಮೇಲೆ ಸ್ವಲ್ಪ ಬಟ್ಟೆ ಹಾಕಿದ್ದೀನಿ, ಮಳೆ ಬರ್ತಾ ಇದೆ, ಈಗ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಭೂಮಿ ಹೋಗ್ಬಿಡ್ತಾಳೆ. ಅದು ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಶಾಕ್ ಆಗಿಬಿಡುತ್ತೆ ಸಂಗೀತಗೆ. ಆಗ ಅಜಿತ್ ಅಮ್ಮ ಸರಿ ಅಮ್ಮ ನನಗೂ ಕೂಡ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ. ಇಲ್ಲಿ ಶ್ರವಣ್ಗೆ ಕೇಳ್ತಾ ಇರ್ತಾಳೆ ಸಂಗೀತ, ಏನು ಶ್ರವಣ್ ಏನು ರಮಣ್ ಈ ರೀತಿ ಮಾಡ್ತಾಯಿದ್ದಾರೆ ಇವರಿಬ್ಬರು, ನನಗೆ ನೋಡಿದರೆ ಮೊಮ್ಮಗು ನೋಡೋ ಆಸೆ ಹುಟ್ಟುಬಿಟ್ಟಿದೆ, ಈ ಥರ ಇವರು ಆದರೆ ಮೊಮ್ಮಗು ಎಲ್ಲಿ ಹುಟ್ಟುತ್ತೆ, ಇವ್ರು ಯಾಕೋ ಸುಮ್ಮನೆ ಜಗಳ ಆಡ್ಕೊಂಡು ಈ ರೀತಿ ಮಾಡೋಕೆ ಕತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾಳೆ. ಆಗ ಇಲ್ಲಿ ಶ್ರವಣ್ ಹೇಳ್ತಾನೆ, ನಾನೊಂದು ನಿಮಗೆ ಐಡಿಯಾ ಕೊಡಲಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಸಂಗೀತ ಏನು ಐಡಿಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇಲ್ಲಿ ಶ್ರವಣ್ ಬಂದುಬಿಟ್ಟು ಕಿವಿಲಿ ಇಲ್ಲಿ ಸಂಗೀತಗೆ ಐಡಿಯಾ ಹೇಳ್ತೇನೆ. ಅದು ಫಸ್ಟ್ ನೈಟ್ ಅರೇಂಜ್ಮೆಂಟ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಸಂಗೀತ ಫುಲ್ ಎಕ್ಸೈಟ್ಮೆಂಟಲ್ಲಿ ಸರಿ ಅದೇ ಐಡಿಯಾನೇ ಮಾಡೋಣ, ಹಾಗಾದರೆ ನಮಗೆ ಮನೆಗೆ ಒಂದು ಪುಟ್ಟು ಮಗು ಬರುತ್ತೆ, ಇಲ್ಲಾಂತಂದರೆ ಇವ್ರು ಮಾತ್ರ ಮುಂದುವರಿಯಲ್ಲ, ಇದೇ ರೀತಿಯೇ ಹಳೆಯ ಜೋಡಿ ಥರನೇ ಇರ್ತಾರೆ ಅಂತೇಳ್ಬಿಟ್ಟು ಸಂಗೀತ ಹೇಳ್ಕೊಂಡು ಇಲ್ಲಿ ನಚ್ಚಿನ ಕರೀತಾಳೆ. ನಚ್ಚಿ ಬಾರು ನೀನು ಅಂತ ಹೇಳ್ಬಿಟ್ಟು ಕರೀತಾಳೆ. ಆಗ ನಚ್ಚಿ ಬಂದಮೇಲೆ ಏನಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ನಚ್ಚಿ ಹೇಳ್ತಾಳೆ, ಸ್ವಲ್ಪ ನೀನು ಹೂವಿನ ಮಾರ್ಕೆಟ್ಗೆ ಹೋಗ್ಬಿಟ್ಟು ರೋಸ್ ಹೂವು ಎಲ್ಲ ಥರದ ಹೂವು ಸ್ವಲ್ಪ ಸ್ಮೆಲ್ ಬರೋ ಹೂವನ್ನೆಲ್ಲ ತೊಗೊಂಬಂದ್ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಆಗ ನಚ್ಚಿ ಎದಕ್ಕಮ್ಮ ಏನಮ್ಮ ಅಂತ ಕೇಳಿದ್ರೆ ಕೂಡ ಇಲ್ಲಿ ಹೇಳೋದೇ ಇಲ್ಲ ಸಂಗೀತ, ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿದೆ ಹೋಗು, ಆಮೇಲೆ ಹೇಳ್ತೀನಿ ನಿಮಗೆ ಎಲ್ಲ ವಿಚಾರನೂ ಕೂಡ ಹೇಳ್ತಾಳೆ. ಆಗ ಇಲ್ಲಿ ನಚ್ಚಿ ಹೋಗ್ತಾನೆ ಹೂ ತರಕಂತಂದ್ಬಿಟ್ಟು ಹೂ ತೊಗೊಂಡು ಬರ್ತಾನೆ. ಬಂದಮೇಲೆ ಅಮ್ಮ ಹೂ ತೊಗೊಂಬಂದಲ್ಲ, ಹೂ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾ ಇದ್ದರೆ, ಆಗ ಇಲ್ಲಿ ಸರಿ ಹಾಗಾದರೆ ಇಲ್ಲಿ ಅಜಿತ್ ರೂಮ್ ಇದೆಯಲ್ವಾ ಅದನ್ನೆಲ್ಲ ಫುಲ್ ಡೆಕೋರೇಟ್ ಮಾಡಿಬಿಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಿಮ್ಮ ಹಂಗೇನೆ ಇವಳು ಕೂಡ ಅಂಜನು ಕೂಡ ಇಬ್ಬರನ್ನ ಕರ್ಕೊಂಡು ಅರೇಂಜ್ ಮಾಡಿಬಿಡಿ ಫುಲ್ಲು ನೀಟಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ ಸಂಗೀತ. ಆಗ ನಚ್ಚಿಗೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಸರಿ ಅಮ್ಮ ಕೆಲಸ ನಾನು ಮಾಡ್ತೀನಿ ಬಿಡಿ, ನೀವೇನು ಕೂಡ ಟೆನ್ಷನ್ ತೊಗೊಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ ನಚ್ಚಿ. ಇಲ್ಲಿ ದೇವಯಾನಿ ಇದನ್ನು ನೋಡ್ತಾ ಇರ್ತಾಳೆ, ಏನಪ್ಪ ಇದು ಹೊಸ ಸ್ಕೀಮ್ ನಡೆಸ್ತಾ ಇದ್ದಾರೆ, ಅವಾಗಲೇ ಅವರಿಬ್ಬರನ್ನಂತೂ ಈಗ ಸಣ್ಣ ಮಕ್ಕಳು ಮಾಡಿಬಿಟ್ಟಿದ್ದಾರೆ, ಅವರಿಬ್ಬರನ್ನ ಒಂದು ಮಾಡೋಕ್ಕೆ ಯಾರ್ಯಾರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ಇದನ್ನು ನನ್ನ ಕಣ್ಣಲ್ಲೇ ನೋಡೋಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯಾನಿ ನೋಡ್ತಾ ನಿಂತ್ಕೊಂಡಿರ್ತಾಳೆ. ಆದರೆ ಕೂಡ ಇಲ್ಲಿ ಸಂಗೀತ ಎಲ್ಲ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಕೂಡ ರೆಡಿ ಮಾಡ್ತಾಳೆ. ಆಗ ಭೂಮಿ ಬಟ್ಟೆ ತರಬೇಕಾದ್ರೆ ಹೆಂಗೋಪ್ಪ ಅತ್ತೆಗೆ ತಪ್ಪಿಸ್ಕೊಂಡೆ, ಇಲ್ಲ ಅಂತಂದರೆ ಅವ್ರ ಹತ್ರ ಮಾತಾಡಬೇಕಂದ್ರೆ ನನ್ನ ಕೈಲಿ ಮಾತ್ರ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಕೆಳಗಿಂದ ಬರ್ತಾ ಇರ್ತಾಳೆ. ಆಗ ಸಂಗೀತ ಕರೆದ್ಬಿಟ್ಟು ಭೂಮಿ ಇಲ್ಲಿ ಬಾ ಅಂತ ಕರೀತಾಳೆ. ಆಗ ಭೂಮಿ ಬರ್ತಾಳೆ. ಏನತ್ತೆ ಅಂತ ಕೇಳ್ತಾಳೆ. ಆಗ ಭೂಮಿ ನೀನು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗು, ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಇಲ್ಲಿ ಭೂಮಿ ಯಾಕತ್ತೆ ಏನತ್ತೆ ಅಂತ ಕೇಳಿದ್ರೆ ಕೂಡ ಇಲ್ಲಿ ಸಂಗೀತ ಏನು ಕೂಡ ಹೇಳಲ್ಲ.
ನೀನು ರೆಡಿಯಾಗಿ ಬಾ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಷ್ಟರಲ್ಲಿ ಇಲ್ಲಿ ಚೆನ್ನಾಗಿ ರೆಡಿಯಾಗಿ ಬರ್ತಾಳೆ ಭೂಮಿಕಾ. ರೆಡಿಯಾಗಿ ಬಂದಮೇಲೆ ಪಲ್ಲವಿ ಹಾಲು ರೆಡಿ ಮಾಡ್ದಾ, ಹಾಲು ತೊಗೊಂಬಾ ಅಂತೇಳ್ಬಿಟ್ಟು ಹೇಳ್ತಾಳೆ. ಅಷ್ಟರಲ್ಲಿ ಇಲ್ಲಿ ಹಾಲನ್ನ ತೊಗೊಂಬರ್ತಾಳೆ ಪಲ್ಲವಿ. ತೊಗೊಂಡು ಬಂದಮೇಲೆ ಅವಳಿಗೆ ಗೊತ್ತಾಗುತ್ತೆ ಭೂಮಿಗೆ. ಅಷ್ಟರಲ್ಲಿ ಅಜಿತ್ ಬರ್ತಾನೆ. ಬಂದುಬಿಟ್ಟು ತನ್ನ ರೂಮ್ಗೆ ಹೋಗಿರ್ತಾನೆ. ಆಗ ನಚ್ಚಿ ಅದನ್ನೆಲ್ಲ ಡೆಕೋರೇಟ್ ಮಾಡ್ತಾ ಇರ್ತಾನೆ. ಅದನ್ನ ನೋಡಿಬಿಟ್ಟು ನಚ್ಚಿ ಏನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಇದು ಅಮ್ಮ ಹೇಳಿದಾಳೆ ಡೆಕೋರೇಟ್ ಮಾಡೋಕ್ಕೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇದು ಅಮ್ಮನ ಪ್ಲ್ಯಾನು, ನನಗೆ ಗೊತ್ತಿಲ್ಲ. ಆ ಡ್ರೆಸ್ ಇಟ್ಟಿದ್ದಾಳೆ ನೋಡಿ ನಿಮಗೆ, ಆ ಡ್ರೆಸ್ ಹಾಕ್ಕೋಬೇಕಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ ನಚ್ಚಿ. ಆಗ ಅಜಿತ್ ಆ ಡ್ರೆಸ್ನ ಕೈಯಲ್ಲಿ ಹಿಡ್ಕೊಂಡು, ಈ ಡ್ರೆಸ್ ಹಾಕ್ಕೊಂಡಿಲ್ಲ ಅಂದರೆ ಅಮ್ಮನಿಗೆ ಡೌಟ್ ಬರುತ್ತೆ, ಅಮ್ಮನಿಗೆ ಬೇಜಾರಾಗುತ್ತೆ, ಈಗ ಅಮ್ಮನಿಗೋಸ್ಕರ ಅದ್ರ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಆಲ್ರೆಡಿ ರೂಮಲ್ಲಿ ನಿಂತ್ಕೊಂಡಿರ್ತಾನೆ. ಆಗ ಇಲ್ಲಿ ಭೂಮಿ ಕೈಯಲ್ಲಿ ಹಾಲು ಇಸ್ಕೊಂಡು ಪಲ್ಲವಿ ಹತ್ರ ಭೂಮಿ ಕೂಡ ಹಾಗೆಯೇ ಇಲ್ಲಿ ಸಂಗೀತನು ಕೂಡ ಭೂಮಿ ಹಿಂದೆ ಬಂದಿರ್ತಾಳೆ. ಬಾ ಭೂಮಿ, ನೀನು ರೂಮ್ಗೆ ಹೋಗ್ಬಿಡು, ನಿಮ್ಮಿಬ್ಬರು ಕೂಡ ಒಂದಾಗ್ಬಿಟ್ಟು ನನಗೆ ಮೊಮ್ಮಗು ಕೊಡಬೇಕು. ಏನೋ ಒಂದು ನನ್ನ ಮಗ ಮಾತಾಡಿರ್ಬೋದು, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು. ನಿನ್ನ ಮಗನ ಅಂದ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ಈಗ ಅವನ ಜೊತೆ ಸಂಸಾರ ಮಾಡಮ್ಮ, ನನಗೆ ಮೊಮ್ಮಗು ಬೇಕು, ಇನ್ನೂ ಸ್ವಲ್ಪ ದಿನದಲ್ಲಿ ನನ್ನ ಮೊಮ್ಮಗು ನನಗೆ ಬೇಕಮ್ಮ ಅಂತ ಹೇಳ್ಬಿಟ್ಟು ಭೂಮಿನ ಹೇಳ್ಬಿಟ್ಟು ಇಲ್ಲಿ ರೂಮಲ್ಲಿ ಬಿಡ್ತಾಳೆ ಸಂಗೀತ. ಆಗ ಇಲ್ಲಿ ಅಜಿತ್ ಕೂಡ ರೆಡಿಯಾಗಿ ನಿಂತ್ಕೊಂಡಿರ್ತಾನೆ. ಇಲ್ಲಿ ಅಜಿತ್ನ ನೋಡಿಬಿಟ್ಟು ಭೂಮಿ ಶಾಕ್ ಆಗಿಬಿಡ್ತಾಳೆ. ಅಷ್ಟು ಚಂದ ಅಜಿತ್ ರೆಡಿಯಾಗಿರ್ತಾನೆ. ಹಾಗೆಯೇ ಭೂಮಿನೂ ಕೂಡ ಚಂದವಾಗಿ ರೆಡಿಯಾಗಿರ್ತಾಳೆ. ಅದನ್ನು ನೋಡಿಬಿಟ್ಟು ಇಲ್ಲಿ ಅಜಿತ್ ಕೂಡ ಫ್ಲಾಟ್ ಆಗಿ ಎಲ್ಲ ನಿಂತ್ಕೊಂಡ್ಬಿಡ್ತಾನೆ. ಇದಾಯಿತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.